ಕಲ್ಯಾಣಿ, ನಾವು ನಿಜವಾಗ್ಲೂ ಹೋಗ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಅದನ್ನು ಎಲ್ಲರ ಮುಂದೆನೂ ಹೇಳಿದ್ದೀನಿ. ನೀವದೇನು ಮತ್ತೆ ಮತ್ತೆ ಕೇಳ್ತಾ ಇರೋದು? ಆಗಲ್ಲ. ಅಂದರೆ ನಾವಿಬ್ಬರು ಹೋಗೋಕ್ಕೆ ಇದು ಕರೆಕ್ಟ್ ಟೈಮಾ ಇಲ್ವಾ ಅಂತ. ವಿನಯ್, ನಾವಿಬ್ರು ಜೊತೇಲಿ ಹೋಗಬೇಕು ಅಂತ ಮಾವ ಆಸೆ ಪಟ್ಟಿದ್ದಾರೆ. ನಾವು ಅದಕ್ಕೆ ಒಪ್ಕೊಂಡು ಆಗಿದೆ. ನಾವಿಬ್ರು ಹೋಗ್ತಿದ್ದೀವಿ ಅಂತ ಮಾವ ಖುಷಿಯಾಗಿದ್ದಾರೆ. ಇವಾಗ ನೀವು ಏನೇನೋ ಯೋಚನೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಏನಂತ ಉತ್ತರ ಕೊಡ್ತೀರಾ? ಏನು ಹೇಳ್ತೀರಾ? ನಮ್ಮಿಬ್ಬರ ಮಧ್ಯೆ ಏನಿದೆ, ನಾವಿಬ್ರು ಹೇಗಿದ್ದೀವಿ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಹೋಗಿ ಬರ್ಬೋದಲ್ವಾ? ಅದಕ್ಕೂ ಕಷ್ಟನಾ? ಕಷ್ಟ ಅಂತ ಅಲ್ಲ, ಒಂದು ವೇಳೆ ಅಲ್ಲೇನಾದರೂ ಆದರೆ, ಯಾರಾದರೂ ಏನಾದರೂ ಕೇಳಿದ್ರೆ ಅಂತ. ಯಾರೂ ಏನೂ ಹೇಳಲ್ಲ, ಏನೂ ಆಗಲ್ಲ. ಹೊಸ ಜಾಗ, ಹೊಸ ವಾತಾವರಣ, ಖುಷಿಯಾಗಿ ಹೋಗಿ ಬರೋಣ. ಸಾರಿ, ಕ್ಷಮೆ ಇರಲಿ. ಶಿವಪೂಜೆಯಲ್ಲಿ ಕರಡಿ ಎಂಟ್ರಿ ಕೊಡೋ ಥರ ಬಂದ್ಬಿಟ್ಟೆ. ಅದು ಪ್ರಸಾದ ಕೊಡಬೇಕಿತ್ತು. ನೀವಿಬ್ಬರು ಆರಾಮಾಗಿ ಕ್ಷೇಮವಾಗಿ ಹೋಗಿ ಬರಲಿ ಅಂತ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದೆ. ನಿಮ್ಮಿಬ್ಬರು ಹೆಸರೆಲ್ಲೂ ತಗೋ. ಎಲ್ಲ ಅಮ್ಮಂಗೆ ಹೇಳಿದ್ಯಾ? ಅಮ್ಮಂಗೆ ಫೋನ್ ಮಾಡಿದ್ದೆ ಅಕ್ಕ. ಅಲ್ಲಿಂದನೇ ನಿಮ್ಮಿಬ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ನೀವು ಹೊರಡೋಕ್ಕೂ ಮುಂಚೆ ಅವ್ರ ಹತ್ರ ಒಂದ್ಸಲ ಮಾತಾಡ್ಬಿಡು, ಆಯಿತಾ? ನಿಮ್ಮ ಹತ್ರ ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲ ರೆಡಿ ಇದೆ ಅಂತ ನೋಡ್ಕೊಂಬರ್ತೀನಿ. ಓಕೆ, ಥ್ಯಾಂಕ್ಸ್ ರೂಪ. ಯಾವುದೋ ಅನ್ನೋನ್ ನಂಬರ್ ಕಾಲ್ ಅಕ್ಕ. ಏನಾದರೂ ಆರ್ಡರ್ ಮಾಡಿದ್ದಾ? ಯಾವ ನಂಬರು? 78753. ಮೋಸ್ಟ್ಲಿ ಬ್ಯಾಗ್ ಡೆಲಿವರಿ ಇರಬೇಕು ಅನ್ಸುತ್ತೆ. ಸರಿ, ನಾನು ಮಾತಾಡ್ತೀನಿ. ಹಲೋ, ನೀವು ಹೊರಟ್ರಾ? ಹಲೋ, ಯಾರು? ಹಲೋ, ನಿಮ್ಮ ಅಕ್ಕ ಇದ್ದಾರೇನಮ್ಮ? ಯಾರೋ ಬೇರೆಯವ್ರು ಅನಿಸ್ತಾ ಇದೆ. ಹಲೋ, ಯಾರು? ಸಾರಿ, ರಾಂಗ್ ನಂಬರ್ ಮೇಡಮ್. ಬೇರೆ ಯಾರಿಗೋ ಮಾಡೋಕ್ಕೋಗಿ ಕಾಲ್ ನಿಮಗೆ ಕನೆಕ್ಟ್ ಆಗಿದೆ. ಸರಿ ಅಕ್ಕ, ನೀನು ಪ್ಯಾಕಿಂಗ್ ಮುಗಿಸ್ಕೊ. ನಂಗೊಂದು ಸ್ವಲ್ಪ ಕೆಲಸ ಬಾಕಿ ಇದೆ, ಅದು ಮುಗಿಸ್ಕೊಂಡು ಬಿಡ್ತೀನಿ. ನೀನು ಹೊರಡೋಕ್ಕೂ ಮುಂಚೆ ನಾನು ಸಿಗ್ತೀನಿ.